ಅಯೋಧ್ಯೆಯ ಅಕ್ರಮ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಅಲರ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಏನೆಲ್ಲ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತು. 39,000 ದೇವಸ್ಥಾನಗಳು ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರುತ್ತವೆ. ಇದರಲ್ಲಿ ಈಗ ಎಬಿಸಿ ಹಂತಗಳಾಗಿ ವಿಂಗಡಣೆಯನ್ನು ಮಾಡಿದ್ದೇವೆ. ಎ ಮತ್ತು ಬಿ ಹಾಗೂ ಸಿ ಅಂದರೆ ಎ ಕ್ಯಾಟಗರಿ ದೇವಾಲಯಗಳಲ್ಲಿ ಹಣ ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತೆ. ಸುಮಾರು 25 ಲಕ್ಷದ ಮೇಲ್ಪಟ್ಟು ಹಣ ಬರುತ್ತೆ. ಅದು ಎ ಕ್ಯಾಟಗರಿ ಅಂತ ಮಾಡ್ತೀವಿ. ಪ್ರತಿ ದೇವಸ್ಥಾನದ ಹುಂಡಿಗಳಲ್ಲಿ CCTV ನಿಗಾ ವಹಿಸುತ್ತೆ ಅನ್ನುವಂಥ ಮಾತನ್ನು ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುಜರಾಯಿ ಇಲಾಖೆಗೂ ಕೂಡ ನಮಗೆ ಬರುತ್ತೆ ರೆವಿನ್ಯೂಗೆ. ಈ ಮುಜರಾಯಿ ಇಲಾಖೆಯಲ್ಲಿ ಇತ್ತೀಚೆಗೆ ತಮಗೆ ಗೊತ್ತು ಏನಾಯಿತು ಅಂತ. ಅಯೋಧ್ಯೆಯಲ್ಲಿ ಅಲ್ಲಿ ಹಣ ಅವ್ಯವಹಾರ ಆಯಿತು, ಬಂಗಾರ ಏನೇನೋ ಆಗಿದೆ. ಅದು ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಅದರ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ದೇವಸ್ಥಾನಗಳಿದ್ದಾವೆ, ಭಾಳ ಪ್ರಾಮುಖ್ಯವಾದಂಥ ದೇವಸ್ಥಾನಗಳಿದ್ದಾವೆ. ಎ ಬಿ ಸಿ ಅಂತ ಕ್ಯಾಟಗರೈಸ್ ಮಾಡಿದ್ವಿ. ಸುಮಾರು 39,000 ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಸೇರಿರುವಂಥವು ಕರ್ನಾಟಕದಲ್ಲಿದ್ದಾವೆ. ಮುಜರಾಯಿಗೆ ಸೇರದೇ ಇರತಕ್ಕಂಥ ದೇವಸ್ಥಾನಗಳು ಭಾಳಷ್ಟಿದ್ದಾವೆ. ಪ್ರೈವೇಟಾಗಿ ಯಾರೋ ದೇವಸ್ಥಾನ ಕಟ್ಟಿದ್ದಾರೆ. ನಮ್ಮೂರಲ್ಲಿ ಹೊಸದಾಗಿ ಯಾರೋ ಡೊನೇಟ್ ಮಾಡಿ ಒಂದು ದೇವಸ್ಥಾನ ಕಟ್ಟಿದ್ರು, ಅವರು ಅದು ಮುಜರಾಯಿಗೆ ಬರಲಿಲ್ಲ. ಇಂಥದ್ದು ಭಾಳಷ್ಟಿದೆ. ನಾವು 39,000ದಲ್ಲಿ ಕ್ಯಾಟಗರೈಸ್ ಮಾಡಿದ್ದೀವಿ, ಎ ಬಿ ಸಿ ಅಂತೇಳಿ, ಡಿಪೆಂಡಿಂಗ್ ಆನ್ ದೇರ್ ಇನ್ಕಮ್, ಆನ್ ದೇರ್ ಸೈಜ್, ಭಕ್ತಾದಿಗಳು ಬರೋದು ಸಂಖ್ಯೆ, ಇವೆಲ್ಲ ನೋಡಿ ನಾವು ಎ ಬಿ ಸಿ ಮಾಡಿದ್ವಿ. ಮುಜರಾಯಿ ಇಲಾಖೆಗೂ ಕೂಡ ನಮಗೆ ಬರುತ್ತೆ.